ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಸ್ಟಾಕ್ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 899 ಪಾಯಿಂಟ್ಸ್ ಗೇನ್ ಆಗಿ 76,348 ಕ್ಲೋಸ್ ಆಗಿದೆ. ನಿಫ್ಟಿ 283 ಪಾಯಿಂಟ್ಸ್ ಗೇನ್ ಆಗಿ 23,190 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 360 ಪಾಯಿಂಟ್ಸ್ ಗೇನ್ ಆಗಿ 50,062 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಟಿನ್ಯೂಸ್ ಆಗಿ 4ನೇ ದಿನ ಮಾರ್ಕೆಟ್ ಇವತ್ತು ತುಂಬಾನೇ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಲಾಸ್ಟ್ 2 ಮಂತ್ಸ್ ಅಲ್ಲಿ ಫಸ್ಟ್ ಟೈಮ್ ಮಾರ್ಕೆಟ್ ಈ ತರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಇವತ್ತು ನಿಫ್ಟಿ ಸೆನ್ಸೆಕ್ಸ್ ಆದ್ರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ನಿನ್ನೆ ನೋಡ್ಕೊಂಡ್ರೆ ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅದರಿಂದ ನಮ್ಮ ಪೋರ್ಟ್ಫೋಲಿಯೋಸ್ ಅಲ್ಲೂ ಸಹ ತುಂಬಾನೇ ಗೇನ್ಸ್ ಕಾಣಿಸ್ತು. ಆದ್ರೆ ಇವತ್ತು ನೋಡ್ಕೊಂಡ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದ್ರೆ ಇವತ್ತು ಇನ್ಲೈನ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದರಿಂದ ನಮ್ಮ ಪೋರ್ಟ್ಫೋಲಿಯೋಸ್ ಅಲ್ಲಿ ಮೇಜರ್ ಆಗಿ ಚೇಂಜ್ ಕಾಣಲ್ಲ. ಆದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಕಂಪನೀಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ತು ಸೆಕ್ಟಾರ್ ವೈಸ್ ನೋಡ್ಕೊಂಡ್ರು ಎಲ್ಲಾ ಸೆಕ್ಟಾರ್ನು ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ನೆಕ್ಸ್ಟ್, ಇವಾಗ ನಮ್ಮ ಮಾರ್ಕೆಟ್ ಯಾಕೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಮಾತಾಡ್ಕೊಳ್ಳೋಣ. ನಿನ್ನೆ ವಿಡಿಯೋದಲ್ಲೇನೆ ಎಕ್ಸ್ಪ್ಲೈನ್ ಮಾಡಿದ್ದೆ, US ಅಲ್ಲಿ ಒಂದು ಇಂಪಾರ್ಟೆಂಟ್ ಕೀ ಇವೆಂಟ್ ಇದೆ. ಈ ಇವೆಂಟ್ ಅಲ್ಲಿ ಏನ್ ಅಪ್ಡೇಟ್ಸ್ ಬರುತ್ತೆ ಅದ್ರ ಮೇಲೆ ಮಾರ್ಕೆಟ್ ಇರುತ್ತೆ ಅಂತ ನಿನ್ನೆನೆ ಮಾತಾಡ್ಕೊಂಡಿದ್ವಿ. ಅದೇ FOMC ಮಿನಿಟ್ಸ್ ಮೀಟಿಂಗ್. ನಿನ್ನೆ ರಾತ್ರಿ ಈ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ಏನೇನು ಅಪ್ಡೇಟ್ಸ್ ಬಂದಿದ್ದಾವೆ ಅಂತ ಮಾತಾಡ್ಕೊಳ್ಳೋಣ. ಫಸ್ಟ್, ಇವಾಗ ನಿನ್ನೆ US ಮಾರ್ಕೆಟ್ಸ್ ನೋಡ್ಕೊಂಡ್ರ ತುಂಬಾನೇ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಾಸ್ಡ್ಯಾಕ್ ಆದ್ರೆ ನಿಯರ್ಲಿ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ S&P 500 ಆದ್ರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ತರ US ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂದಮೇಲೆ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲೂ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದಿರಬೇಕು. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ಏನೇನು ಅಪ್ಡೇಟ್ಸ್ ಬಂದಿದ್ದಾವೆ ಅಂತ ಮಾತಾಡ್ಕೊಳ್ಳೋಣ. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಮತ್ತೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋ ತರ ಇಂಟ್ರೆಸ್ಟ್ ರೇಟ್ ನ ಪಾಸ್ ಮಾಡಿದ್ದಾರೆ. ಈ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ಫೆಡ್ ಚೇರ್ಮನ್ ಅವರು ಈ ಎಕಾನಮಿ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ, GDP ಬಗ್ಗೆ, ಫ್ಯೂಚರ್ ರೇಟ್ ಕಟ್ ಬಗ್ಗೆ, ಟ್ಯಾರಿಫ್ ರಿಲೇಟೆಡ್ ಆಗಿ ಏನೇನು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅನ್ನೋದು ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಒಂದೊಂದೇ ಡೇಟಾ ಪಾಯಿಂಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಈ ಎಲ್ಲಾದ್ರ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ. ಮೊದಲನೇದು, ಇನ್ಫ್ಲೇಷನ್ ಬಗ್ಗೆ ಮಾತಾಡಿದ್ದಾರೆ. ಫೆಡ್ ಚೇರ್ಮನ್ ಅವರು ಪ್ರತಿ ಸಲ ಏನ್ ಹೇಳ್ತಾ ಇದ್ರು ಹೇಳಿ, ಇನ್ಫ್ಲೇಷನ್ ಬಿಲೋ 2% ಬಂದ್ರೆ ಕಮಿಂಗ್ ಟೈಮಲ್ಲಿ ರೇಟ್ ಕಟ್ ಇರುತ್ತೆ ಅಂತ ಹೇಳ್ತಾ ಇದ್ರು. ಇವಾಗ ಟ್ಯಾರಿಫ್ ಅನ್ಸರ್ಟನಿಟೀಸ್ ಏನಿದೆ, ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ ಇನ್ಫ್ಲೇಷನ್ ಸ್ವಲ್ಪ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಇವಾಗ ಲಾಸ್ಟ್ ಟೈಮ್ ನೋಡ್ಕೊಂಡ್ರೆ ಮಿಚಿಗನ್ ಯೂನಿವರ್ಸಿಟಿ ಅವ್ರು ಏನ್ ಹೇಳ್ತಾ ಇದ್ರೆ ಅಂದ್ರೆ, ಈ ತರ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಹಾಕೋದ್ರಿಂದ ಕಮಿಂಗ್ ಟೈಮಲ್ಲಿ ಇನ್ಫ್ಲೇಷನ್ ತುಂಬಾ ಜಾಸ್ತಿ ಆಗುತ್ತೆ, ಎಬೋವ್ 4.5% ರೀಚ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಅವಾಗ ನೋಡ್ಕೊಂಡ್ರೆ ಮಾರ್ಕೆಟ್ ತುಂಬಾನೇ ಕರೆಕ್ಟ್ ಆಯ್ತು. ಆದ್ರೆ ಇವಾಗ ಫೆಡ್ ಚೇರ್ಮನ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಈ ವರ್ಷಕ್ಕೆ ಇನ್ಫ್ಲೇಷನ್ ಪ್ರೊಜೆಕ್ಷನ್ ಯಾವ ತರ ಇತ್ತು ಹೇಳಿ, 2.5% ಬರುತ್ತೆ ಅಂತ ಪ್ರೊಜೆಕ್ಟ್ ಮಾಡಿದ್ರು. ಆದ್ರೆ ಇವಾಗ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ, ಸ್ವಲ್ಪ ಅದರ್ ಅನ್ಸರ್ಟನಿಟೀಸ್ ಇಂದ ಇನ್ಫ್ಲೇಷನ್ 2.7% ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ GDP ನೋಡ್ಕೊಂಡ್ರೆ ಈ ವರ್ಷಕ್ಕೆ 2.1% ಫೋರ್ಕಾಸ್ಟ್ ಮಾಡಿದ್ರು. ಆದ್ರೆ ಇವಾಗ ಸ್ವಲ್ಪ ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ 1.7%ಗೆ ರೆಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಇಂಟ್ರೆಸ್ಟ್ ರೇಟ್ ಪ್ರೊಜೆಕ್ಷನ್ ನೋಡ್ಕೊಂಡ್ರೆ ಈ ವರ್ಷದಲ್ಲಿ ಇನ್ನ 2 ಸಲ ರೇಟ್ ಕಟ್ ಪ್ರಾಬಬಿಲಿಟಿ ಇದೆ. ಅದು ಯಾವಾಗ ಅಂತ ನೋಡ್ಕೊಂಡ್ರೆ ಈ ಇನ್ಫ್ಲೇಷನ್ ಆಗ್ಲಿ, GDP ಆಗ್ಲಿ, ಎಕಾನಮಿ ಎಲ್ಲ ಚೆನ್ನಾಗಿದ್ದಾಗ ಮಾತ್ರ ರೇಟ್ ಕಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅಥವಾ ಇನ್ಫ್ಲೇಷನ್ ಏನಾದ್ರೂ ತುಂಬಾನೇ ಜಾಸ್ತಿ ಆಗೋದ್ರೆ ಮತ್ತೆ GDP ನೋಡ್ಕೊಂಡ್ರೆ ತುಂಬಾನೇ ಕಮ್ಮಿ ಆಗಿದ್ರೆ, ಎಕಾನಮಿಯಲ್ಲಿ ಸ್ವಲ್ಪ ಅನ್ಸರ್ಟನಿಟೀಸ್ ಏನಾದ್ರು ಕಂಡು ಬಂದಾಗ ಮಾತ್ರ ರೇಟ್ ಕಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಓವರ್ ಆಲ್ ಇವಾಗ ಈ ಫೆಡ್ ಚೇರ್ಮನ್ ಅವರು ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಹೆಂಗಂದ್ರೆ, ಇನ್ಫ್ಲೇಷನ್ ಪ್ರಕಾರ ಈ ಟ್ಯಾರಿಫ್ ರಿಲೇಟೆಡ್ ಆಗೋನು ತುಂಬಾನೇ ಟೆನ್ಷನ್ಸ್ ನ ತಗೊಂತಿಲ್ಲ. ಇವಾಗ ಅನ್ಎಂಪ್ಲಾಯ್ಮೆಂಟ್ ಪ್ರಕಾರ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗೇ ಇದೆ, ಯಾವುದೇ ತರ ಟೆನ್ಷನ್ಸ್ ತಗೊಳಂಗಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಇನ್ಫ್ಲೇಷನ್ ನೋಡ್ಕೊಂಡ್ರೆ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಸ್ವಲ್ಪ ಇನ್ಫ್ಲೇಷನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಓವರ್ ಆಲ್ ಈ FOMC ಮಿನಿಟ್ಸ್ ಮೀಟಿಂಗ್ ಅಲ್ಲಿ ತುಂಬಾನೇ ಪಾಸಿಟಿವ್ ಔಟ್ಕಮ್ಸ್ ಬಂದಿದಾವೆ. ಅದರಿಂದನೇ ಇವತ್ತು ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಕೂಡ ಒಂದು ಸ್ಟೇಟ್ಮೆಂಟ್ ಇದೆ. ಏನಂತ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಅವರು ಸಹ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಏನಂತ ಅಂದ್ರೆ, ಇವಾಗ ಮುಂಚೆಯಿಂದನೂ ಏನ್ ಹೇಳ್ತಾ ಇದ್ರು ಹೇಳಿ, April 2 ಇಂಡಿಯಾ ಮೇಲೆ ರೆಸಿಪ್ರೊಕಲ್ ಟ್ಯಾರಿಫ್ ಇರುತ್ತೆ ಅಂತ ಹೇಳಿದ್ರು. ಯಾಕಂದ್ರೆ ಇಂಡಿಯಾದಿಂದ US ಏನ್ ಗೂಡ್ಸ್ ಹೋಗ್ತಾ ಇದಾವೆ, ಆ ಗೂಡ್ಸ್ ಮೇಲೆ US ಗೌರ್ಮೆಂಟ್ ತುಂಬಾನೇ ಕಮ್ಮಿ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ US ಇಂದ ಇಂಡಿಯಾಗೆ ಏನ್ ಪ್ರಾಡಕ್ಟ್ಸ್ ಬರುತ್ತೆ, ಆ ಪ್ರಾಡಕ್ಟ್ಸ್ ಮೇಲೆ ಇಂಡಿಯನ್ ಗೌರ್ಮೆಂಟ್ ನೋಡ್ಕೊಂಡ್ರೆ ತುಂಬಾನೇ ಜಾಸ್ತಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮೇಲೆ ತುಂಬಾನೇ ಜಾಸ್ತಿ ರೆಸಿಪ್ರೊಕಲ್ ಟ್ಯಾರಿಫ್ ಇರುತ್ತೆ ಅಂತ ಹೇಳಿದ್ರು. ಆದ್ರೆ ನಿನ್ನೆ ಏನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ, ಇವಾಗ ಇಂಡಿಯಾ ನೋಡ್ಕೊಂಡ್ರೆ US ಗೂಡ್ಸ್ ಮೇಲೆ ತುಂಬಾನೇ ಟ್ಯಾಕ್ಸಸ್ ನ ಕಮ್ಮಿ ಮಾಡ್ತಾ ಇದ್ದಾರೆ. ಆದ್ರಿಂದ ಕಮಿಂಗ್ ಟೈಮಲ್ಲಿ ರೆಸಿಪ್ರೊಕಲ್ ಟ್ಯಾರಿಫ್ ಏನ್ ಹಾಕ್ತೀವಿ April 2 ಅದರಲ್ಲಿ
ಟ್ಯಾಕ್ಸಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಕೂಡ ಇದೆ ಅಂತ, ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈ ವಾರ ಮಾರ್ಕೆಟ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಎಲ್ಲ ಇಂಡಿಸಿಸ್, ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ ತುಂಬಾನೇ ರಿಕವರ್ ಆಗಿದೆ. ಅದ್ರ ಜೊತೆಗೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಪೇಸ್ ಅಲ್ಲೂ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಮಾರ್ಕೆಟ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ಲ, ಇದು ಸಸ್ಟೈನ್ ಆಗುತ್ತಾ ಇಲ್ವಾ ಅನ್ನೋದು ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಾರ ನಮ್ಮ ಮಾರ್ಕೆಟ್ ಏನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು ಅಂತ ನೋಡ್ಕೊಂಡ್ರೆ, ಮೊದಲನೇದಾಗಿ ಸ್ವಲ್ಪ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ನಡೆದಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಯಾವುದೇ ತರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಈ ವಾರ ಅಪ್ಡೇಟ್ ಆಗಿಲ್ಲ. ಈ FOMC ಮೀಟಿಂಗ್ ಮೇಲೂ ಡಿಪೆಂಡ್ ಆಗಿ ನಮ್ಮ ಮಾರ್ಕೆಟ್ ಲಾಸ್ಟ್ 4 ಡೇಸ್ ಇಂದ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಸಸ್ಟೈನ್ ಆಗುತ್ತಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಮೊದಲನೇದಾಗಿ ಇನ್ಫ್ಲೇಷನ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಮತ್ತೆ GDP ನೋಡ್ಕೊಂಡ್ರು ಪಾಸಿಟಿವ್ ಆಗೇ ಇದೆ. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಏನು ಅಂದ್ರೆ Q4 ರಿಸಲ್ಟ್ಸ್. ನೆಕ್ಸ್ಟ್ ಮಂತ್ Q4 ರಿಸಲ್ಟ್ಸ್ ಬರುತ್ತೆ. ಈ ರಿಸಲ್ಟ್ಸ್ ಏನಾದ್ರು ನಮ್ಮ ಕಂಪನೀಸ್ ತುಂಬಾನೇ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ, ನಮ್ಮ ಮಾರ್ಕೆಟ್ ಇದೇ ತರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಒಂದ್ ವೇಳೆ ಈ Q4 ರಿಸಲ್ಟ್ಸ್ ಅಲ್ಲಿ ಏನಾದ್ರು ನಮ್ಮ ಕಂಪನಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ, ಮಾರ್ಕೆಟ್ ಇನ್ನ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಇವಾಗ FIS ನೋಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಎಕ್ಸಿಟ್ ಆಗ್ತಾನೆ ಇದಾರಲ್ಲ, ಮತ್ತೆ ಈ Q4 ರಿಸಲ್ಟ್ಸ್ ಅಲ್ಲೂ ಸಹ ನಮ್ಮ ಕಂಪನೀಸ್ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಹೋದ್ರೆ FIS ಇನ್ನ ಸೆಲ್ಲಿಂಗ್ ನ ಜಾಸ್ತಿ ಮಾಡ್ತಾನೆ ಹೋಗ್ತಾರೆ. ಇವಾಗ ಎಲ್ಲ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ Q4 ರಿಸಲ್ಟ್ಸ್. Q4 ಅಲ್ಲಿ ಏನಾದ್ರು ಬೆಸ್ಟ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ ಮಾರ್ಕೆಟ್ ಮತ್ತೆ 26,000 ರೀಚ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಒಂದ್ ವೇಳೆ ಈ Q4 ರಿಸಲ್ಟ್ಸ್ ಏನಾದ್ರು ವೀಕ್ ಆಗಿ ಬಂದ್ರೆ ನಿಫ್ಟಿ 20,000 ರೀಚ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಈ Q4 ರಿಸಲ್ಟ್ಸ್ ಯಾವ ತರ ಪೋಸ್ಟ್ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ನೀವ್ ಯಾರಾದ್ರೂ ಮಾರ್ಕೆಟ್ ಈ 4 ದಿನ ಪಾಸಿಟಿವ್ ಆಗಿದೆ, ಮತ್ತೆ ಕಮಿಂಗ್ ಟೈಮ್ ಅಲ್ಲೂ ಸಹ ಇದೇ ತರ ಪಾಸಿಟಿವ್ ಆಗಿರುತ್ತೆ, ನಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡಾಕನ ಅಂತ ಯೋಚನೆ ಮಾಡ್ತಾ ಇದ್ರೆ, ಈ Q4 ರಿಸಲ್ಟ್ಸ್ ನೆಕ್ಸ್ಟ್ ಮಂತ್ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಮತ್ತೆ ಫ್ರೆಂಡ್ಸ್, ಈ Q4 ರಿಸಲ್ಟ್ಸ್ ಯಾವ ತರ ಇರ್ಬೋದು ಅಂತ ಗೆಸ್ ಮಾಡಿ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ಸಲ ನಮ್ಮ ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ ಪೋಸ್ಟ್ ಮಾಡ್ತಾರಾ ಇಲ್ವಾ ಅಂತ. ಮತ್ತೆ ಒಂದ್ ವೇಳೆ ಬೆಟರ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ರೆ ನಿಫ್ಟಿ ಎಲ್ಲಿವರೆಗೂ ರೀಚ್ ಆಗುತ್ತೆ ಅಂತ ಸಹ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಇವಾಗ ಈ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ ನೋಡಿದ್ರಾ ತುಂಬಾ ಕರೆಕ್ಟ್ ಆಗಿದ್ದಾವೆ. ಪಾಲಿಕ್ಯಾಬ್ ಇಂಡಿಯಾ ಆದರೆ 7% ಫಾಲ್ ಆಗಿದೆ. KA ಇಂಡಸ್ಟ್ರೀಸ್ ಆದರೆ 13% ಫಾಲ್ ಆಗಿದೆ. ಫಿನೋಲೆಕ್ಸ್ ಕೇಬಲ್ಸ್ ಆದರೆ 5% ಫಾಲ್ ಆಗಿದೆ. ಇವತ್ತೊಂದೇ ದಿನ ಅಲ್ಲ, ಹಿಂದಿನ ತಿಂಗಳು ಸಹ ಇದೇ ಥರನೇ ಫಾಲ್ ಆಗಿದ್ವು. ಅವಾಗೂ ಸಹ ಮಾತಾಡ್ಕೊಂಡಿದ್ವಿ. ಅವಾಗಾದರೆ ಅವತ್ತೊಂದೇ ದಿನ 20%ವರೆಗೂ ಈ ಕಂಪನೀಸ್ ಎಲ್ಲ ಫಾಲ್ ಆಗಿದ್ವು. ಯಾಕಂದರೆ ಈ ಆದಿತ್ಯ ಬಿರ್ಲಾ ಗ್ರೂಪ್ಗೆ ಸೇರಿರೋ ಅಲ್ಟ್ರಾಟೆಕ್ ಕಂಪನಿಯವರು ಈ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅವಾಗಾದರೆ ತುಂಬಾ ಕರೆಕ್ಟ್ ಆಗಿದ್ವು. ಮತ್ತು ಇವಾಗ ನೋಡಿಕೊಂಡ್ರೆ ಅದಾನಿ ಗ್ರೂಪ್ ಅವರು ಸಹ ಅದೇ ಥರ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಅದಾನಿ ಎಂಟರ್ಪ್ರೈಸಸ್ಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಕಚ್ ಕಾಪರ್. ಈ ಕಂಪನಿ ಪ್ರಣೀತಾ ಎಕೋ ಕೇಬಲ್ಸ್ ಅನ್ನೋ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ ಮಾಡಿಕೊಂಡು ಈ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತೀವಿ ಅಂತ ಇವತ್ತು ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ಕಂಪನೀಸ್ ಎಲ್ಲ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಜಾಯಿಂಟ್ ವೆಂಚರಲ್ಲಿ ಕಚ್ ಕಾಪರ್ ಈ ಕಂಪನಿಗೆ 50% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತು ಈ ಜಾಯಿಂಟ್ ವೆಂಚರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಮಾರ್ಕೆಟಿಂಗ್ ಆಗಲಿ, ಡಿಸ್ಟ್ರಿಬ್ಯೂಷನ್ ಆಗಲಿ ಎಲ್ಲನೂ ನೋಡ್ಕೊತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡಬೇಕು ಈ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟಲ್ಲಿ ಯಾವ್ಯಾವ ಕಂಪನೀಸ್ ವರ್ಕ್ ಮಾಡ್ತಾ ಇದ್ದಾವೋ ಆ ಕಂಪನೀಸ್ ಎಲ್ಲ ನೋಡಿಕೊಂಡ್ರು ಇವಾಗ ನಿಯರ್ಲಿ 40 to 50%ವರೆಗೂ ಕರೆಕ್ಟ್ ಆಗಿದ್ದಾವೆ ಈ ರೀಸೆಂಟ್ ಟೈಮಲ್ಲೇನೆ. ಮತ್ತು ಈ ಸೆಗ್ಮೆಂಟ್ಗೆ ಈ ಥರ ಹೊಸ ಪ್ಲೇಯರ್ಸ್ ಎಲ್ಲ ಎಂಟರ್ ಆಗ್ತಾ ಇರೋದಕ್ಕೆ ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಇನ್ನೂ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇವಾಗ ಲಾಸ್ಟ್ ಟೈಮ್ ನೋಡಿಕೊಂಡ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಅವರು 3 ಇಯರ್ಸಲ್ಲಿ ಎಂಟರ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದರು. ಮತ್ತು ಇವರು ಅದಾನಿಯವ್ರು ನೋಡಬೇಕು ಇನ್ನು ಎಷ್ಟು ಟೈಮ್ ತೊಗೊಂಡು ಈ ಸೆಗ್ಮೆಂಟ್ ಒಳಗಡೆ ಎಂಟರ್ ಆಗ್ತಾರೆ ಅಂತ. ಮತ್ತು ಫ್ರೆಂಡ್ಸ್, ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಯಾವ್ಯಾವ ಕಂಪನೀಸ್ಗೆ ಈ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟಲ್ಲಿ ಎಷ್ಟು ಮಾರ್ಕೆಟ್ ಶೇರ್ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದರಲ್ಲಿ ಹೈಯೆಸ್ಟ್ ಶೇರ್ ಇರೋದು ಅಂದರೆ ಪಾಲಿಕ್ಯಾಬ್ ಇಂಡಿಯಾದವ್ರಿಗೆ 18% ಮಾರ್ಕೆಟ್ ಶೇರ್ ಇದೆ. ಮತ್ತು KA ಇಂಡಸ್ಟ್ರೀಸ್ ಇವ್ರಿಗಾದರೆ 8.5% ಮಾರ್ಕೆಟ್ ಶೇರ್ ಇದೆ. ಹೆವೆಲ್ಸ್ ಅವ್ರಿಗಿದೆ, RR ಕೇಬಲ್ ಅವ್ರಿಗಿದೆ, ಫಿನೋಲೆಕ್ಸ್ ಕೇಬಲ್ಸ್ ಅವ್ರಿಗಿದೆ. ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಅನ್ಆರ್ಗನೈಸ್ ಸೆಕ್ಟರ್ ಇದೆ ನೋಡಿ, ಇಲ್ಲಿ ನೋಡಿದ್ರೆ 26% ಇದೆ. ಈ ಮಾರ್ಕೆಟ್ ಶೇರ್ನ ನಾವು ಗೇನ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅದರಿಂದನೇ ಅವಾಗ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡಬೇಕು ಕಮಿಂಗ್ ಟೈಮಲ್ಲಿ ಈ ಸೆಗ್ಮೆಂಟಲ್ಲಿ ಇನ್ನೂ ಯಾವ್ಯಾವ ಥರ ಸ್ಟೇಟ್ಮೆಂಟ್ಸ್ ಬರ್ತವೆ, ಇವರು ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತಾರೆ ಅಂತ.
ನೆಕ್ಸ್ಟ್ ಅದಾದಮೇಲೆ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ನೋಡಿಕೊಂಡ್ರು ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವತ್ತು ಸಹ ಸ್ವಲ್ಪ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ನಿನ್ನೆ ಏನಕ್ಕೆ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು ಅಂದರೆ, ಜರ್ಮನಿಯವರು ಈ ಡಿಫೆನ್ಸ್ ಸ್ಪೆಂಡಿಂಗ್ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದರು. ಅದರಿಂದ ನಿನ್ನೆ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತು ಇವತ್ತಾದರೆ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರು 54,000 crores ಅಕ್ವಿಸಿಷನ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದನ್ನು ತುಂಬ ಕಮ್ಮಿ ಟೈಮಲ್ಲೇ ಅಕ್ವಿಸಿಷನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇದು ತುಂಬಾ ಪಾಸಿಟಿವ್ ಆಗುತ್ತೆ ಡಿಫೆನ್ಸ್ ಕಂಪನೀಸ್ಗೆ. ಅದಾದಮೇಲೆ ಇವತ್ತು ಪರಾಸ್ ಡಿಫೆನ್ಸ್ ನೋಡಿದ್ರಾ 10%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು ಇವ್ರಿಗೆ 142 crores ಆರ್ಡರ್ ಬಂದಿದೆ. ಮತ್ತು ಅದಾದಮೇಲೆ ಭಾರತ್ ಫೋರ್ಜ್ ಕಂಪನಿ ನೋಡಿಕೊಂಡ್ರು ಇವತ್ತು ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು ಇವ್ರಿಗೆ 7,000 crores ಆರ್ಡರ್ ಬಂದಿದೆ ಆರ್ಟಿಲರಿ ಗನ್ಸ್ಗೋಸ್ಕರ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಇವತ್ತು ಓಲಾ ಕಂಪನಿ ನೋಡಿದ್ರಾ ನಿಯರ್ಲಿ 4% ಫಾಲ್ ಆಗಿದೆ. ಮತ್ತು ಮೊನ್ನೆ ಸಹ ಈ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಅವತ್ತು ನೋಡಿಕೊಂಡ್ರೆ ನಿಯರ್ಲಿ 8 to 9%ವರೆಗೂ ಫಾಲ್ ಆಗಿತ್ತು. ಏನೇನು ರೀಸನ್ಸ್ ಇದ್ದಾವೆ ಅಂತ ಪ್ರತಿಯೊಂದನ್ನು ಮೊನ್ನೆನೇ ಮಾತಾಡ್ಕೊಂಡಿದ್ವಿ. ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ. ಮತ್ತು ಇವತ್ತು ನೋಡಿಕೊಂಡ್ರೆ 4%ವರೆಗೂ ಫಾಲ್ ಆಗಿದೆ. ಯಾಕಂದರೆ ಈ ಫೆಬ್ರವರಿ ಮಂತ್ ಸೇಲ್ಸ್ ಡೇಟಾ ಅಪ್ಡೇಟ್ ಆಯ್ತಲ್ಲ, ಆ ಸೇಲ್ಸ್ ಡೇಟಾದಲ್ಲಿ ನೋಡಿಕೊಂಡ್ರೆ ಈ ಫೆಬ್ರವರಿ ಮಂತಲ್ಲಿ 25,000 ಸ್ಕೂಟರ್ಸ್ನ ಸೇಲ್ ಮಾಡಿದೀವಿ ಅಂತ ಓಲಾದವರು ಅಪ್ಡೇಟ್ ಮಾಡಿದರು. ಆದರೆ ವಾಹನ್ ಪೋರ್ಟಲಲ್ಲಿ ನೋಡಿಕೊಂಡ್ರೆ ಬರೀ 8,600 ರಿಜಿಸ್ಟ್ರೇಷನ್ ಮಾತ್ರನೇ ಆಗಿರೋದು ಅಂತ ಅಪ್ಡೇಟ್ ಆಗ್ತಾ ಇದೆ. ಅದಕ್ಕೆ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಅವರು ಈ ಸೇಲ್ಸ್ ಮತ್ತು ರಿಜಿಸ್ಟ್ರೇಷನ್ ಮಿಸ್ ಮ್ಯಾಚ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಓಲಾದವ್ರಿಗೆ ಕೇಳಿದ್ದಾರೆ. ಇವಾಗ ಓಲಾದವರು ನೋಡಿಕೊಂಡ್ರೆ 25,000 ಸೇಲ್ಸ್ ನಡೆದಿದೆ ಅಂತ ಅಪ್ಡೇಟ್ ಮಾಡಿದಾರಲ್ಲ. ಮತ್ತು ಅದ್ರ ಜೊತೆಗೆ ಇವಾಗ ಮುಂಬೈಯಲ್ಲಿ, ಪುಣೆಯಲ್ಲಿ ಏನೇನು ಶೋರೂಮ್ಸ್ ಇದ್ದಾವೆ ಆ ಶೋರೂಮ್ಸ್ನೆಲ್ಲ ಸ್ಕ್ರೂಟ್ನಿ ಮಾಡ್ತಾ ಇದ್ದಾರೆ ಅಂತ ಕೂಡ ಅಪ್ಡೇಟ್ ಆಗ್ತಾ ಇದೆ. ನೋಡಬೇಕು ಓಲಾದವ್ರ ಬಗ್ಗೆ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಏನೇನು ಡೇಟಾ ಪಾಯಿಂಟ್ಸ್ ಅಪ್ಡೇಟ್ ಆಗ್ತವೆ, ಇನ್ನು ಎಷ್ಟು ಕರೆಕ್ಟ್ ಆಗ್ತದೆ ಅಂತ ನೋಡಬೇಕು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.